ಫ್ರೆಂಡ್ಸ್, ಡಿಪ್ರೆಷನ್ ಅಂದ್ರೆ ಯಾವುದೇ ಒಂದು ಕಾಯಿಲೆ ಅಲ್ಲ. ಅದು ಒಂದು ಸ್ಥಿತಿ. ಡಿಪ್ರೆಷನ್ ಅಂದ್ರೆ ನಿರಾಶೆ ಭಾವನೆ, ಒಂಟಿತನ ಭಾವಿಸೋದು, ನನಗೆ ಯಾರಿಲ್ಲಪ್ಪ, ನಾನು ಒಬ್ಬಂಟಿ ಅಂತ ಭಾವಿಸೋದು. ಹೀಗೆ ಎಷ್ಟೋ ಸ್ಥಿತಿಗಳಿರೋ ಹಾಗೆ ಡಿಪ್ರೆಷನ್ ಅನ್ನೋದು ಕೂಡ ಒಂದು ಸ್ಥಿತಿ. ಅದನ್ನ ನಾವು ಕನ್ನಡದಲ್ಲಿ ಖಿನ್ನತೆ ಅಂತ ಹೇಳ್ತೀವಿ. ಸೊ ಅದನ್ನ ಒಂದು ಸ್ಥಿತಿಯನ್ನ ನೀವು ಯಾವಾಗ ಅಕ್ಸೆಪ್ಟ್ ಮಾಡ್ತಿರೋ ಅದನ್ನ ಸುಲಭವಾಗಿ ನೀವು ಬದಲಾಯಿಸ್ಕೋಬಹುದು. ಈಗ ಈ ಒಂದು ಡಿಪ್ರೆಷನ್ಗೆ, ಖಿನ್ನತೆಗೆ ಬರೋದಕ್ಕೆ ಕಾರಣಗಳಿವೆ. ಇದಕ್ಕೆ ಸಾಕಷ್ಟು ಕಾರಣಗಳಿದಾವೆ. ಅವೆಲ್ಲವನ್ನ ನಾವು ತಿಳ್ಕೊಂಡಾಗ ಅದನ್ನ ಆದಷ್ಟು ಬರದೇ ಇರೋ ತರ ನಾವು ತಡೆಗಟ್ಟಬಹುದು. ಆದ್ರೆ ಆ ರೀತಿ ಕಾರಣಗಳು ತಡೆಯೋದಕ್ಕೆ ನಾವು ಪ್ರಯತ್ನ ಪಡಬಹುದು. ಸೊ ಇದಕ್ಕೆ ಸಾಕಷ್ಟು ಕಾರಣಗಳಿದಾವೆ ಈ ಖಿನ್ನತೆ ಬರೋದಕ್ಕೆ. ಸೊ ಈಗ ಹತ್ತಿರದ ಬಂಧುಗಳು ಯಾರಾದ್ರೂ ತೀರ್ಕೊಂಡಾಗ, ಉದಾಹರಣೆಗೆ ತಂದೆ ತಾಯಿ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ರೆ ಮಕ್ಕಳಿಗೆ, ಅಥವಾ ಚಿಕ್ಕ ವಯಸ್ಸಲ್ಲಿ ಹೆಂಡತಿ ತೀರ್ಕೊಂಡ್ರೆ ಗಂಡನಿಗೆ, ಗಂಡ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ತೀರ್ಕೊಂಡಾಗ ಹೆಂಡತಿಗೆ, ಅಥವಾ ತಂದೆ ತಾಯಿ ಎದುರಿಗೆ ಮಕ್ಕಳು ಸಡನ್ ಆಗಿ ಯಾವುದೋ ಒಂದು ದೊಡ್ಡ ಕಾಯಿಲೆ ಬಂದು ತೀರ್ಕೊಳ್ತಾರೆ, ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಳ್ತಾರೆ, ಏನೋ ಒಂದು ತೊಂದರೆ ಆಗಿ ತಂದೆ ತಾಯಿ ಎದುರಿಗೆ ಮಕ್ಕಳು ತೀರ್ಕೊಂಡಾಗ ಆ ತಂದೆ ತಾಯಿಗೆ ತುಂಬಾ ದುಃಖ ಹೆಚ್ಚಾಗಿ ಈ ಒಂದು ಡಿಪ್ರೆಷನ್ಗೆ ಗುರಿಯಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಒಟ್ಟಿನಲ್ಲಿ ಮನಸ್ಸಿನಲ್ಲಿ ವೇದನೆ ಅತಿಯಾಗಿ ಹೆಚ್ಚಾದಾಗ ಈ ಡಿಪ್ರೆಷನ್ಗೆ ಹೋಗೋ ಸಂಭವಗಳು ತುಂಬಾ ಇದೆ. ಇನ್ನು ಹುಡುಗಿಯರು ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ಲೈಂಗಿಕವಾಗಿ ಅಬ್ಯೂಸ್ಗೆ ಒಳಗಾಗಿರ್ತಾರೆ. ಅದು ಕೂಡ ಗೊತ್ತಿರುವ ಬಂಧುಗಳಿಂದಾನೇ ಆಗ್ತಾ ಇರುತ್ತೆ. ಇನ್ನು ಇದರಿಂದ ಕೂಡ ಡಿಪ್ರೆಷನ್ಗೆ ಅವ್ರು ಹೋಗ್ಬೋದು. ನಮ್ಗೆ ಏನಾಗಿದೆ ಅನ್ನೋದು ಅವ್ರಿಗೆ ಅರ್ಥ ಆಗಲ್ಲ, ಆದ್ರೆ ಏನೋ ನಡಿಬಾರ್ದು ನಡೆದಿದೆ. ಯಾಕೆಂದ್ರೆ ಆ ರೀತಿ ಮಾಡಿದವರು ತಂದೆ ತಾಯಿಗೆ ಹೇಳ್ಬಿಟ್ರೆ, ನೋಡು ಸುಮ್ನಿರಲ್ಲ, ನಿನ್ನ ಏನಾದ್ರೂ ಮಾಡ್ಬಿಡ್ತೀನಿ ಅಂತ ಹೆದರಿಸ್ಬಿಡ್ತಾರೆ. ಅಥವಾ ವಿಡಿಯೋಗಳು ತೆಗೆದು ನಾನು ಆ ವಿಡಿಯೋ ಪಬ್ಲಿಕ್ ಮಾಡ್ತೀನಿ ಅಂತ ಹೆದರಿಸ್ಬಿಡ್ತಾರೆ. ಸಾಕಷ್ಟು ಸಿನಿಮಾಗಳನ್ನ ನಾವು ನೋಡಿದೀವಿ. ಸೊ ಅದನ್ನ ಮನಸ್ಸಲ್ಲೇ ಕೊರಗಿ ಕೊರಗಿ ಅವರು ಡಿಪ್ರೆಷನ್ಗೆ ಒಳಗಾಗುವ ಚಾನ್ಸಸ್ ಇರುತ್ತೆ. ಇನ್ನು ಫಿಸಿಕಲ್ ಅಬ್ಯೂಸ್ ಕೂಡ ಮಾಡ್ತಾ ಇರ್ತಾರೆ. ಅದು ಯಾವ ರೀತಿ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ, ಅಮಾಯಕ ವಯಸ್ಸಿನಲ್ಲಿ ಹೊಡಿತಾ ಇರ್ತಾರೆ. ತಂದೆನೇ ಇರ್ಬೋದು, ಕುಡಿದ್ ಬಂದು ಮಕ್ಕಳಿಗೆ ಹೊಡೆಯೋದು, ಕುಡಿದು ಹೆಣ್ಸಿಕೆ ಹೊಡೆಯೋದು, ಅಥವಾ ತಂದೆ ತಾಯಿ ಮಕ್ಕಳಿಗೆ ನೀವು ಕೆಲ್ಸಕ್ಕೆ ಬರ್ತಾ ಇರೋರು, ನೀವು ದುರದೃಷ್ಟ ಜಾತಕದವರು, ನೀವು ದರಿದ್ರ ಅಂತ ಹುಡುಗಿಯರಿಗೆ ಎಷ್ಟೋ ಸಿನಿಮಾಗಳಲ್ಲಿ ನಾವು ನೋಡ್ತೀವಿ, ಕಥೆಗಳಲ್ಲಿ ಕೇಳ್ತೀವಿ. ನಮ್ಮ ಕಣ್ಣೆದುರಿಗೆ ನಮ್ಮ ಸುತ್ತಮುತ್ತಲು ಈ ತರ ನಡೀತಾ ಇರುತ್ತೆ. ಸೊ ಅದೆಲ್ಲವೂ ಫಿಸಿಕಲ್ ಅಬ್ಯೂಸ್ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಾಗ ಆ ಮಕ್ಕಳು ಒಳಗಡೆನೆ ಕೊರಗಿ ಕೊರಗಿ ಅವರಲ್ಲಿ ಡಿಪ್ರೆಷನ್ ಬರೋ ಚಾನ್ಸ್ ಇರುತ್ತೆ.